ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾವು ಪ್ರಖ್ಯಾತ ಲೇಖಕಿ ತ್ರಿವೇಣಿ ಅವರು ಬರೆದಿರುವ ಸಮಸ್ಯೆಯ ಮಗು ಎಂಬ ಅದ್ಭುತ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಕಥೆ ಕೇವಲ ಒಂದು ಪಾಠವಲ್ಲ, ಇದು ಪ್ರತಿ ಮನೆಯಲ್ಲೂ ಪೋಷಕರು ಮತ್ತು ಮಕ್ಕಳು ತಿಳಿದುಕೊಳ್ಳಬೇಕಾದ ಒಂದು ಪಾಠ. ಒಂದು ಮಗು ಏಕೆ ಹಠ ಮಾಡುತ್ತೆ, ಏಕೆ ವಿಚಿತ್ರವಾಗಿ ನಡೆದುಕೊಳ್ಳುತ್ತೆ ಅನ್ನೋದನ್ನು ಈ ಕಥೆ ಕಣ್ಣಿಗೆ ಕಟ್ಟುವಂತೆ ವಿವರಿಸುತ್ತೆ. ಸೊ ಗೈಸ್, ಈ ಪಾಠವನ್ನು ನಾವು 5 ಭಾಗದಲ್ಲಿ ಅರ್ಥ ಮಾಡಿಕೊಳ್ಳೋಣ. ಭಾಗ 1, ಓಡಿ ಹೋದ ನಾಗೇಂದ್ರ. ಲೇಖಕರು ಒಮ್ಮೆ ರಸ್ತೆಯಲ್ಲಿ ಹೋಗುತ್ತಿರುವಾಗ ಸುಮಾರು 5 ವರ್ಷದ ಒಬ್ಬ ಮುದ್ದಾದ ಹುಡುಗ ಭಯದಿಂದ ಓಡುತ್ತಿರುವುದನ್ನು ನೋಡ್ತಾರೆ. ಅವನ ಹೆಸರು ನಾಗೇಂದ್ರ. ಅವನನ್ನು ಮಾತನಾಡಿಸಿದಾಗ, ನನ್ನ ಮನೆಯವರು ಬೇಟೆಗಾರರು, ನಾನು ಮನೆಗೆ ಹೋಗಲ್ಲ ಅಂತ ಅಳ್ತಾನೆ. ಲೇಖಕರು ಪ್ರೀತಿಯಿಂದ ಸಮಾಧಾನ ಮಾಡಿ ಅವನನ್ನು ಹೇಗೋ ಒಪ್ಪಿಸಿ ಅವರ ಮನೆಗೆ ಕರೆದುಕೊಂಡು ಹೋಗ್ತಾರೆ. ಸೊ ಗೈಸ್, ಇದಿಷ್ಟು ಭಾಗ 1. ಈಗ ಭಾಗ 2ರಲ್ಲಿ ಲೇಖಕರು ನಾಗೇಂದ್ರನನ್ನು ಅವನ ಮನೆಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಏನಾಗುತ್ತೆ ಅಂತ ನೋಡೋಣ. ಭಾಗ 2, ಮಗು ಹುಚ್ಚ, ಪೋಷಕರ ಆರೋಪ. ಮನೆಗೆ ತಲುಪಿದ ಕ್ಷಣ ನಾಗೇಂದ್ರನ ತಾಯಿ ಜಾನಕಿ ಮತ್ತು ತಂದೆ ಗೋಪಾಲರಾಯರು ನಿಟ್ಟುಸಿರು ಬಿಡ್ತಾರೆ. ಆದರೆ ಅವರು ಲೇಖಕರಿಗೆ ಏನು ಹೇಳ್ತಾರೆ ಗೊತ್ತಾ? ಸರ್, ಇವನಿಗೆ ಸ್ವಲ್ಪ ಹುಚ್ಚು, ಪದೇ ಪದೇ ಹೀಗೆ ಮನೆ ಬಿಟ್ಟು ಓಡಿ ಹೋಗ್ತಾನೆ ಅಂತಾರೆ. ಆದರೆ ಲೇಖಕರಿಗೆ ಮಾತ್ರ ಅದನ್ನು ನಂಬಲು ಸಾಧ್ಯವಾಗಲಿಲ್ಲ. ಏಕೆಂದರೆ ನಾಗೇಂದ್ರ ನೋಡಲು ತುಂಬ ಬುದ್ಧಿವಂತನಾಗಿ ಕಾಣ್ತಿರ್ತಾನೆ. ಅವನ ಕಣ್ಣಲ್ಲಿ ಹುಚ್ಚಲ್ಲ, ಏನೋ ಒಂದು ಆಳವಾದ ನೋವು ಕಾಣಿಸ್ತಾ ಇರುತ್ತೆ. ಸೊ ಗೈಸ್, ಇದು ಭಾಗ 2. ಈಗ ಭಾಗ 3 ನೋಡೋಣ. ಭಾಗ 3, ಅಸಲಿ ಸಮಸ್ಯೆ ಏನು? ಲೇಖಕರು ಈ ರಹಸ್ಯವನ್ನು ಕಂಡುಹಿಡಿಯಲು ನಿರ್ಧಾರ ಮಾಡ್ತಾರೆ. ನಾಗೇಂದ್ರನ ಮನೆಯಲ್ಲಿ ಏನಾಗ್ತಿದೆ ಅಂತ ಗಮನಿಸ್ತಾರೆ. ಅಲ್ಲಿ ಅವರಿಗೆ ಕಂಡ ಸತ್ಯ ಇದು. ಮೊದಲನೆಯದು, ನಾಗೇಂದ್ರ ಹುಟ್ಟಿದ್ದು ಅವರ ಪೋಷಕರ ತುಂಬ ಹರಕೆ ಹೊತ್ತ ಮೇಲೆ. ಹಾಗಾಗಿ 5 ವರ್ಷದವರೆಗೂ ಅವನೇ ಆ ಮನೆಯ ರಾಜ ಆಗಿದ್ದ. ಎರಡನೆಯದು, ಆದರೆ 6 ತಿಂಗಳ ಹಿಂದೆ ಅವನಿಗೆ ಒಬ್ಬ ತಮ್ಮ ಹುಟ್ಟುತ್ತಾನೆ, ಅವನೇ ನಾಗೇಶ. ಮೂರನೆಯದು, ಈಗ ಮನೆಯವರ ಪ್ರೀತಿಯೆಲ್ಲ ಆ ಪುಟ್ಟ ಮಗುವಿನ ಮೇಲೆ ಶಿಫ್ಟ್ ಆಗಿಬಿಟ್ಟಿದೆ. ನಾಲ್ಕನೆಯದು, ನಾಗೇಂದ್ರನನ್ನು ಎಲ್ಲರೂ ನಿರ್ಲಕ್ಷ್ಯ ಮಾಡ್ತಾರೆ. ಅವನಿಗೆ ಸಿಗುತ್ತಿದ್ದ ಮುದ್ದು ಪ್ರೀತಿ ಈಗ ತಮ್ಮನ ಪಾಲಾಗುತ್ತೆ. ಇದು ನಾಗೇಂದ್ರನಿಗೆ ತನ್ನ ಸಿಂಹಾಸನದ ಕಳೆದುಕೊಂಡ ಅನುಭವ ನೀಡುತ್ತೆ. ಸೊ ಗೈಸ್, ಇದು ಭಾಗ 3. ಈಗ ಭಾಗ 4ರಲ್ಲಿ ಏನಾಗುತ್ತೆ ಅಂತ ನೋಡೋಣ. ಭಾಗ 4, ಸೇಡಿನ ವರ್ತನೆ. ತನ್ನ ಪ್ರೀತಿಯನ್ನು ಕಿತ್ತುಕೊಂಡ ತಮ್ಮನ ಮೇಲೆ ನಾಗೇಂದ್ರನಿಗೆ ಕೋಪ ಬರುತ್ತೆ. ಅವನು ಯಾರೂ ಇಲ್ಲದಿದ್ದಾಗ ತಮ್ಮನ ಕೆನ್ನೆಯನ್ನು ಜೋರಾಗಿ ಕಚ್ಚಿಬಿಡ್ತಾನೆ. ಒಮ್ಮೊಮ್ಮೆ ಬೆಂಕಿಯಲ್ಲಿ ಬೆರಳು ಸುಟ್ಟುಕೊಳ್ತಾನೆ. ಮನೆಯವರು ಇದನ್ನು ನೋಡಿ ಇವನಿಗೆ ಹುಚ್ಚು ಹಿಡಿದಿದೆ, ತಮ್ಮನನ್ನು ಕೊಲ್ಲಲು ಬರ್ತಾನೆ ಅಂತ ಹೊಡಿತಾರೆ. ಆದರೆ ಲೇಖಕರು ಹೇಳ್ತಾರೆ, ಇದು ಹುಚ್ಚಲ್ಲ, ನನ್ನ ಕಡೆಗೆ ಗಮನ ಕೊಡಿ ಅಂತ ಅವನು ಮಾಡುತ್ತಿರುವ ವರ್ತನೆ. ಸೊ ಗೈಸ್, ಇದು ಭಾಗ 4. 5ನೇ ಭಾಗ ನೋಡೋಣ. ಭಾಗ 5, ಲೇಖಕರ ಅದ್ಭುತ ಸಂದೇಶ. ಲೇಖಕರು ನಾಗೇಂದ್ರನ ತಂದೆಗೆ ಬುದ್ಧಿ ಹೇಳ್ತಾರೆ. ಸ್ವಾಮಿ, ಸಮಸ್ಯೆ ಮಗುವಿದಲ್ಲ, ನಿಮ್ಮದು. ನೀವು ಹೊಸ ಮಗು ಬಂದ ಮೇಲೆ ಹಿರಿಯ ಮಗುವನ್ನು ಮರೆತು ಬಿಟ್ಟಿರಾ? ಅವನಿಗೆ ಎಷ್ಟೇ ಪ್ರೀತಿ ಕೊಡಿ, ಅವನನ್ನು ಕೆಟ್ಟವನು ಅನ್ನಬೇಡಿ ಅಂತ ತಿಳಿ ಹೇಳ್ತಾರೆ. ಗೋಪಾಲರಾಯರು ತಮ್ಮ ತಪ್ಪನ್ನು ಒಪ್ಪಿಕೊಳ್ತಾರೆ. 2 ತಿಂಗಳ ನಂತರ ಲೇಖಕರು ಮತ್ತೆ ಹೋದಾಗ ನಾಗೇಂದ್ರ ತನ್ನ ತಮ್ಮನ ಜೊತೆ ನಗುತ್ತಾ ಆಟ ಆಡ್ತಾ ಇರ್ತಾನೆ. ಆ ಮನೆಯಲ್ಲಿ ಮತ್ತೆ ಸಂತೋಷ ಮರಳುತ್ತೆ. ಸೊ ಗೈಸ್, ಇದು ಭಾಗ 5. ಇವಾಗ ಕನ್ಕ್ಲೂಷನ್ ಪಾರ್ಟ್ಗೆ ಹೋಗೋಣ. ಕನ್ಕ್ಲೂಷನ್. ಗೆಳೆಯರೆ, ಈ ಕಥೆಯ ಸಾರ ಇಷ್ಟೆ. ಯಾವುದೇ ಮಗು ಹುಟ್ಟುತ್ತಲೇ ಸಮಸ್ಯೆ ಮಗುವಾಗಿರುವುದಿಲ್ಲ. ನಮ್ಮ ಪ್ರೀತಿ ಮತ್ತು ಗಮನ ಸರಿಯಾಗಿ ನೀಡಿದರೆ ಪ್ರತಿ ಮಗುವು ಅದ್ಭುತವಾಗಿ ಬೆಳೆಯುತ್ತೆ. ತ್ರಿವೇಣಿಯವರ ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.